ಆತ್ಮೀಯ ದ್ವಿತೀಯ PUC ಎಲ್ಲ ವಿದ್ಯಾರ್ಥಿಗಳೇ, ನಾನು ಅಪ್ಲೋಡ್ ಮಾಡುವ ಎಲ್ಲ ಅಭ್ಯಾಸದ ವಿಡಿಯೋಗಳು ಪರೀಕ್ಷಾ ದೃಷ್ಟಿಯಿಂದ ಎಲ್ಲ ವಿದ್ಯಾರ್ಥಿಗಳಿಗೂ ತುಂಬ ಉಪಯೋಗಕರವಾಗಿವೆ. ಆದ್ದರಿಂದ ನಾನು ಹಾಕುವ ಎಲ್ಲ ಅಭ್ಯಾಸದ ವಿಡಿಯೋಗಳು ತಮಗೆ ತಲುಪಲು GST ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೇ ಬೆಲ್ ಗಂಟೆಯನ್ನು ಒತ್ತಿ. ಥ್ಯಾಂಕ್ ಯು. ದ್ವಿತೀಯ PUC ವ್ಯವಹಾರ ಅಧ್ಯಯನ ಬಿಸ್ನೆಸ್ ಸ್ಟಡೀಸ್ ಅಧ್ಯಾಯ 5 ಸಂಘಟಿಸುವಿಕೆ ಆರ್ಗನೈಸಿಂಗ್ ವಿಭಾಗ ಡಿ 8 ಅಂಕದ ಪ್ರಶ್ನೋತ್ತರಗಳು. ಪ್ರಶ್ನೆ 1, ಸಂಘಟನೆಯ ಪ್ರಾಮುಖ್ಯತೆಯನ್ನು ವಿವರಿಸಿ. ಆನ್ಸರ್ ಉತ್ತರ, ಸಂಘಟನೆಯ ಅರ್ಥ. ಸಂಘಟಿಸುವಿಕೆಯು ಸಂಸ್ಥೆಯ ಕಾರ್ಯಚಟುವಟಿಕೆಗಳನ್ನು ವ್ಯಾಖ್ಯಾನಿಸಿ ಗುಂಪುಗೂಡಿಸಿ ಅವುಗಳ ನಡುವೆ ಸಂಬಂಧವನ್ನು ಸ್ಥಾಪಿಸುವ ಒಂದು ಪ್ರಕ್ರಿಯೆಯಾಗಿದೆ. ಸಂಘಟಿಸುವಿಕೆಯ ಪ್ರಾಮುಖ್ಯತೆಗಳು ಈ ಕೆಳಗಿಂದಿವೆ. ಎಲ್ಲ ಪಾಯಿಂಟ್ಸ್ ಅನ್ನು ನಾವಿಲ್ಲಿ ನೋಡಬಹುದು. ಫಸ್ಟ್ ಪಾಯಿಂಟ್, ವೈಶಿಷ್ಟ್ಯತೆಯ ಪ್ರಯೋಜನಗಳು. ಸಂಘಟಿಸುವಿಕೆಯ ಕಾರ್ಯಪಡೆಯೊಳಗೆ ಕೆಲಸದ ವ್ಯವಸ್ಥಿತ ಹಂಚಿಕೆಗೆ ಎಡೆಮಾಡಿಕೊಡುತ್ತದೆ. ಸಂಘಟಿಸುವಿಕೆಯು ಇಲ್ಲಿ ತಿದ್ಕೊಳ್ಳಿ, ಸಂಘಟಿಸುವಿಕೆಯು ಕಾರ್ಯಪಡೆಯೊಳಗೆ ಕೆಲಸದ ವ್ಯವಸ್ಥಿತ ಹಂಚಿಕೆಗೆ ಎಡೆಮಾಡಿಕೊಡುತ್ತದೆ. ಇದು ಕಾರ್ಯಭಾರವನ್ನು ತಗ್ಗಿಸುವುದರೊಂದಿಗೆ ಉತ್ತಮ ದಕ್ಷತೆಯನ್ನು ಹೆಚ್ಚಿಸುತ್ತದೆ. ಸೆಕೆಂಡ್ ಪಾಯಿಂಟ್, ಕಾರ್ಯ ಸಂಬಂಧಗಳಲ್ಲಿ ಸ್ಪಷ್ಟತೆ. ಕಾರ್ಯ ಸಂಬಂಧಗಳು ಸ್ಥಾಪಿಸುವಿಕೆಯು ಸಂವಹನದ ಶ್ರೇಣಿಗಳನ್ನು ಸ್ಪಷ್ಟಗೊಳಿಸುತ್ತದೆ ಮತ್ತು ಯಾರು ಯಾರಿಗೆ ವರದಿ ಮಾಡಬೇಕೆಂಬುದನ್ನು ನಿರ್ದಿಷ್ಟಪಡಿಸುತ್ತದೆ. ಇದು ಮಾಹಿತಿ ವರ್ಗಾವಣೆ ಹಾಗೂ ಸೂಚನೆಗಳಲ್ಲಿರುವ ಗೊಂದಲಗಳನ್ನು ನಿವಾರಿಸುತ್ತದೆ. ಥರ್ಡ್ ಪಾಯಿಂಟ್, ಸಂಪನ್ಮೂಲಗಳ ಅತ್ಯುತ್ತಮ ಬಳಕೆ. ಇಲ್ಲಿ ಸ್ಪೆಲ್ಲಿಂಗ್ ತಿದ್ಕೊಳ್ಳಿ. ಸಂಘಟಿಸುವಿಕೆಯು ಎಲ್ಲ ಭೌತಿಕ, ಹಣಕಾಸು ಮತ್ತು ಮಾನವ ಸಂಪನ್ಮೂಲಗಳ ಸಮರ್ಪಕ ಬಳಕೆಗೆ ಎಡೆಮಾಡಿಕೊಡುತ್ತದೆ. ಕೆಲಸಗಳನ್ನು ಸೂಕ್ತವಾಗಿ ನಿಯೋಜನೆ ಮಾಡುವುದರಿಂದ ಕಾರ್ಯಗಳ ಪುನರಾವರ್ತನೆ ತಪ್ಪುತ್ತದೆ ಹಾಗೂ ಸಂಪನ್ಮೂಲಗಳ ಉತ್ತಮ ಬಳಕೆಯನ್ನು ಸಾಧ್ಯಗೊಳಿಸುತ್ತದೆ. ಫೋರ್ತ್ ಪಾಯಿಂಟ್, ಬದಲಾವಣೆಗೆ ಹೊಂದಿಕೊಳ್ಳುವುದು. ಸಂಘಟಿಸುವಿಕೆಯ ಪ್ರಕ್ರಿಯೆಯು ಒಂದು ವ್ಯವಹಾರ ಸಂಸ್ಥೆಯು ಬದಲಾದ ಪರಿಸರಕ್ಕೆ ಹೊಂದಿಕೊಳ್ಳಲು ಅನುವು ಮಾಡಿಕೊಡುತ್ತದೆ. ಇದು ಸಂಘಟನಾ ರಚನೆಯನ್ನು ಸೂಕ್ತವಾಗಿ ಮಾರ್ಪಾಡು ಮಾಡಲು ಮತ್ತು ಸುಗಮ ಪರಿವರ್ತನೆಗೆ ಎಡೆಮಾಡಿಕೊಡುವಂತೆ ನಿರ್ವಹಣಾ ಹಂತಗಳ ಆಂತರಿಕ ಸಂಬಂಧಗಳ ಪರಿಷ್ಕರಣೆ ಮಾಡಲು ಅನುವು ಮಾಡಿಕೊಡುತ್ತದೆ. ಫಿಫ್ತ್ ಪಾಯಿಂಟ್, ಪರಿಣಾಮಕಾರಿ ಆಡಳಿತ. ಸಂಘಟಿಸುವಿಕೆಯು ಕಾರ್ಯಗಳ ಸ್ಪಷ್ಟ ವಿವರ ಹಾಗೂ ಸಂಬಂಧಿಸಿದ ಕಾರ್ಯಗಳ ಪುನರಾವರ್ತನೆಯ ಮತ್ತು ಗೊಂದಲಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಕಾರ್ಯ ಸಂಬಂಧಗಳ ಕೆಲಸಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸುವುದನ್ನು ಸಾಧ್ಯಗೊಳಿಸುತ್ತದೆ. ಸಿಕ್ಸ್ ಪಾಯಿಂಟ್, ಸಿಬ್ಬಂದಿಯ ಅಭಿವೃದ್ಧಿ. ಸಂಘಟಿಸುವಿಕೆಯು ವ್ಯವಸ್ಥಾಪಕರಲ್ಲಿ ಸೃಜನಶೀಲತೆಯನ್ನು ಉತ್ತೇಜಿಸುತ್ತದೆ. ಪರಿಣಾಮಕಾರಿ ಪ್ರತಿನಿಯೋಜನೆಗೆ ವ್ಯವಸ್ಥಾಪಕರು ದೈನಂದಿನ ಯಾಂತ್ರಿಕ ಕೆಲಸಗಳನ್ನು ತಮ್ಮ ಅಧೀನರಿಗೆ ವಹಿಸಿಕೊಡುವಂತೆ ಮಾಡಿ ತಮ್ಮ ಕಾರ್ಯಭಾರಗಳನ್ನು ಕಡಿಮೆ ಮಾಡಿಕೊಳ್ಳಲು ಅನುವು ಮಾಡಿಕೊಡುತ್ತದೆ. ಸೆವೆಂತ್ ಪಾಯಿಂಟ್, ವಿಸ್ತರಣೆ ಮತ್ತು ಬೆಳವಣಿಗೆ. ಸಂಘಟಿಸುವಿಕೆಯು ಸಂಸ್ಥೆಯ ಬೆಳವಣಿಗೆ ಹಾಗೂ ವೈವಿಧ್ಯತೆಗೆ ಸಹಾಯ ಮಾಡುವುದರೊಂದಿಗೆ ಪ್ರಚಲಿತದಲ್ಲಿರುವ ಕೆಲಸದ ಹುದ್ದೆಗಳು ವಿಭಾಗಗಳನ್ನು ಹೆಚ್ಚಿಸುವಂತೆ ಮಾಡುವುದಲ್ಲದೆ ತನ್ನ ಉತ್ಪನ್ನ ಶ್ರೇಣಿಗಳನ್ನು ವೈವಿಧ್ಯೀಕರಣಗೊಳಿಸಲು ಅನುವು ಮಾಡಿಕೊಡುತ್ತದೆ. ಇಷ್ಟು ಪಾಯಿಂಟ್ಸ್, 7 ಪಾಯಿಂಟ್ಸ್ ಇದ್ದಾವೆ. ಸಂಘಟನೆಯ ಪ್ರಾಮುಖ್ಯತೆಗಳನ್ನು ಸರಿಯಾಗಿ ಅಧ್ಯಯನ ಮಾಡಿ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಪ್ರಶ್ನೆ 2, ಔಪಚಾರಿಕ ಸಂಘಟನೆಯ ಅನುಕೂಲ ಮತ್ತು ಅನಾನುಕೂಲತೆಗಳನ್ನು ತಿಳಿಸಿ. ಪ್ರಶ್ನೆ 2, ಔಪಚಾರಿಕ ಸಂಘಟನೆ ಅಂತ ಇಲ್ಲಿ ಒಂದು ವರ್ಡ್ ಹಾಕೊಳ್ಳಿ. ಔಪಚಾರಿಕ ಸಂಘಟನೆಯ ಅನುಕೂಲಗಳು. ಫಸ್ಟ್ ಪಾಯಿಂಟ್,
ಪರಸ್ಪರ ಸಂಬಂಧಗಳನ್ನು ನಿಖರವಾಗಿ ವ್ಯಾಖ್ಯಾನಿಸುವುದರಿಂದ ಹೊಣೆಗಾರಿಕೆಯನ್ನು ನಿಗದಿಪಡಿಸುವುದು ಸುಲಭವಾಗುತ್ತದೆ. ಸೆಕೆಂಡ್ ಪಾಯಿಂಟ್, ಪ್ರತಿಯೊಬ್ಬ ಸದಸ್ಯನ ಕರ್ತವ್ಯಗಳನ್ನು ನಿಗದಿಪಡಿಸುವುದರಿಂದ ಅವರು ನಿರ್ವಹಿಸುವ ಪಾತ್ರಗಳ ಬಗ್ಗೆ ಗೊಂದಲಗಳಿರುವುದಿಲ್ಲ. ಇದು ಪರಿಶ್ರಮದ ಪುನರಾವರ್ತನೆಯನ್ನು ತಪ್ಪಿಸಲು ಕೂಡ ಸಹಾಯ ಮಾಡುತ್ತದೆ. ಥರ್ಡ್ ಪಾಯಿಂಟ್, ಇದರಲ್ಲಿ ಸ್ಥಾಪಿತ ಆದೇಶ ಶ್ರೇಣಿಗಳ ಮೂಲಕ ಏಕರೂಪದ ಆಜ್ಞೆಗಳನ್ನು ನಿರ್ವಹಿಸಲಾಗುತ್ತದೆ, ಏಕೆಂದರೆ ನೌಕರರಿಗೆ ಮಾರ್ಗದರ್ಶನ ಮಾಡಲು ನಿರ್ದಿಷ್ಟ ನಿಯಮಗಳಿರುವುದರಿಂದ ಅವನ ನಡವಳಿಕೆಯನ್ನು ತಕ್ಕಮಟ್ಟಿಗೆ ಅಂದಾಜಿಸಬಹುದು. ಔಪಚಾರಿಕ ಸಂಘಟನೆಯ ಅನಾನುಕೂಲತೆಗಳು. ಫಸ್ಟ್ ಪಾಯಿಂಟ್, ಔಪಚಾರಿಕ ಸಂವಹನವು ಕಾರ್ಯವಿಧಾನಾತ್ಮಕ ವಿಳಂಬಕ್ಕೆ ದಾರಿ ಮಾಡಿಕೊಡಬಹುದು, ಏಕೆಂದರೆ ಅಲ್ಲಿ ಸ್ಥಾಪಿತ ಆದೇಶಗಳ ಸರಣಿಗಳನ್ನು ಅನುಸರಿಸಬೇಕಾಗುತ್ತದೆ. ಸೆಕೆಂಡ್ ಪಾಯಿಂಟ್, ಸಂಘಟನೆ ಕೆಳದರ್ಜೆಯ ಆಚರಣೆಗಳು ಸೃಜನಶೀಲ ಪ್ರತಿಭೆಗಳನ್ನು ಗುರುತಿಸಲು ಅನುವು ಮಾಡಿಕೊಡುವುದಿಲ್ಲ. ಥರ್ಡ್ ಪಾಯಿಂಟ್, ನಿರ್ಧರಿಸಲ್ಪಟ್ಟ ಕಠಿಣ ನಿಯಮಗಳಿಂದ ಯಾವುದೇ ವ್ಯತ್ಯಾಸಗಳಿಗೆ ಅನುಮತಿಸುವುದಿಲ್ಲ. ಫೋರ್ತ್ ಪಾಯಿಂಟ್, ಇದು ರಚನೆ ಮತ್ತು ಕಾರ್ಯಗಳಿಗೆ ಹೆಚ್ಚಿನ ಮಹತ್ವ ನೀಡುವುದರಿಂದ ಉದ್ದಿಮೆಯೊಂದರಲ್ಲಿ ಮಾನವನ ಸಂಬಂಧಗಳನ್ನು ಅರ್ಥ ಮಾಡಿಕೊಳ್ಳಲು ಕಷ್ಟವಾಗುತ್ತದೆ. ಆದ್ದರಿಂದ ಔಪಚಾರಿಕ ಸಂಘಟನೆಯು ಸಂಸ್ಥೆಯೊಂದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದರ ಸಂಪೂರ್ಣ ಚಿತ್ರಣವನ್ನು ನೀಡುವುದಿಲ್ಲ. ಓಕೆ, ನೆಕ್ಸ್ಟ್ ಪ್ರಶ್ನೆ 3. ಓಕೆ, ವಿಕೇಂದ್ರೀಕರಣ ಎಂದರೇನು, ಅದರ ಪ್ರಾಮುಖ್ಯತೆಯನ್ನು ವಿವರಿಸಿ. ಫಸ್ಟ್ ನಾವು ವಿಕೇಂದ್ರೀಕರಣ ಎಂದರೇನು ಅನ್ನೋದನ್ನ ನೋಡೋಣ. ವಿಕೇಂದ್ರೀಕರಣವು ನಿರ್ಧಾರ ತೆಗೆದುಕೊಳ್ಳುವ ಜವಾಬ್ದಾರಿಗಳು ವರ್ಗ ಶ್ರೇಣಿಯ ಹಂತಗಳಲ್ಲಿ ವಿಭಜಿಸಲ್ಪಟ್ಟ ವಿಧಾನವನ್ನು ವಿವರಿಸುತ್ತದೆ. ಸಂಘಟನೆಯ ಎಲ್ಲಾ ಹಂತಗಳಲ್ಲೂ ಅಧಿಕಾರದ ಪ್ರತಿನಿಯೋಜನೆಯಾಗಿರುವುದು, ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರವನ್ನು ಕೆಳ ಹಂತಗಳೊಂದಿಗೆ ಹಂಚಿಕೊಳ್ಳುವುದು ಮತ್ತು ಪರಿಣಾಮ ಸ್ವರೂಪವಾಗಿ ಅದನ್ನು ಕಾರ್ಯನಿರ್ವಹಣಾ ಕೇಂದ್ರಗಳ ಅತ್ಯಂತ ಸಮೀಪವೇ ಇರಿಸುವುದು. ವಿಕೇಂದ್ರೀಕರಣದ ಪ್ರಾಮುಖ್ಯತೆಗಳು. ಫಸ್ಟ್ ಪಾಯಿಂಟ್, ಅಧೀನರಲ್ಲಿ ಮುಂದೊಡಗುವಿಕೆಯನ್ನು ಬೆಳೆಸುವುದು. ಅಧೀನರಲ್ಲಿ ಮುಂದೊಡಗುವಿಕೆಯನ್ನು ಬೆಳೆಸುವುದು. ಮುಂದೊಡಗುವಿಕೆಯನ್ನು ಬೆಳೆಸುವುದು. ಓಕೆ, ವಿವರಣೆ ನೋಡೋಣ. ವಿಕೇಂದ್ರೀಕರಣವು ಅಧೀನರಲ್ಲಿ ಸ್ವಾವಲಂಬನೆ ಮತ್ತು ಆತ್ಮವಿಶ್ವಾಸಗಳನ್ನು ಪ್ರವರ್ತಿಸಲು ಸಹಾಯ ಮಾಡುತ್ತದೆ. ಯಾವಾಗ ನಿರ್ವಹಣೆಯ ಕೆಳ ಹಂತಗಳಿಗೆ ಸ್ವಂತ ನಿರ್ಧಾರ ತೆಗೆದುಕೊಳ್ಳುವ ಸ್ವಾತಂತ್ರ್ಯವನ್ನು ನೀಡಲಾಗುತ್ತದೆಯೋ ಆಗ ಅವರು ತಮ್ಮ ಸ್ವಂತ ತೀರ್ಮಾನದ ಮೇಲೆ ಅವಲಂಬಿಸುವುದನ್ನು ಕಲಿಯುತ್ತಾರೆ. ಇದು ಯಾವಾಗಲೂ ಸವಾಲುಗಳನ್ನು ಎದುರಿಸುವ ಮತ್ತು ತಮಗೆ ಎದುರಾಗುವ ಹಲವು ಸಮಸ್ಯೆಗಳಿಗೆ ಪರಿಹಾರಗಳನ್ನು ಅಭಿವೃದ್ಧಿಪಡಿಸುವ ಸ್ಥಿತಿಯಲ್ಲಿ ಕೂಡ ಇವರನ್ನು ಇರಿಸುತ್ತದೆ. ಸೆಕೆಂಡ್ ಪಾಯಿಂಟ್, ಭವಿಷ್ಯದ ನಿರ್ವಹಣಾ ಪ್ರತಿಭೆಯನ್ನು ಬೆಳೆಸುವುದು. ಔಪಚಾರಿಕ ತರಬೇತಿಯು ಅಧೀನ ಸಿಬ್ಬಂದಿಯು ಸಂಘಟನೆಯಲ್ಲಿ ಬೆಳೆಯುವಂತಾದರೂ ಕೌಶಲ್ಯಗಳಷ್ಟೇ ಮುಖ್ಯವಾಗಿ ಅವರು ಸ್ವತಂತ್ರವಾಗಿ ಕಾರ್ಯಯೋಜನೆಯನ್ನು ನಿಭಾಯಿಸುವ ಮೂಲಕ ಪಡೆದ ಅನುಭವಗಳೊಂದಿಗೆ ಅವರನ್ನು ಸಜ್ಜುಗೊಳಿಸುವುದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಥರ್ಡ್ ಪಾಯಿಂಟ್, ತ್ವರಿತ ನಿರ್ಧಾರ ಮಾಡುವಿಕೆ. ನಿರ್ವಹಣೆಯ ವರ್ಗ ಶ್ರೇಣಿಯನ್ನು ಸಂವಹನದ ಸರಪಳಿಯ ರೀತಿಯಲ್ಲಿ ನೋಡಬಹುದು. ಕೇಂದ್ರೀಕೃತ ಸಂಘಟನೆಯಲ್ಲಿ ಎಲ್ಲಾ ನಿರ್ಧಾರಗಳನ್ನು ಉನ್ನತ ಹಂತದ ನಿರ್ವಹಣಾಂಗವು ತೆಗೆದುಕೊಳ್ಳುವುದರಿಂದ ಮಾಹಿತಿಯ ಹರಿಯುವಿಕೆಯು
ಹಲವು ಹಂತಗಳನ್ನು ದಾಟಿ ಬರಬೇಕಾದ ಕಾರಣದಿಂದ ನಿಧಾನವಾಗುತ್ತದೆ. 4th ಪಾಯಿಂಟ್, ಉನ್ನತ ನಿರ್ವಹಣಾಂಗಕ್ಕೆ ನೆರವು. ವಿಕೇಂದ್ರೀಕರಣವು ಒಬ್ಬ ಮೇಲಾಧಿಕಾರಿಯು ತನ್ನ ಅಧೀನ ನೌಕರನ ಚಟುವಟಿಕೆಗಳ ಮೇಲೆ ಮಾಡುವ ನೇರ ಮೇಲ್ವಿಚಾರಣೆಯ ಪ್ರಮಾಣವನ್ನು ಕಡಿಮೆಗೊಳಿಸುತ್ತದೆ. ಅಧೀನರು ಮೇಲಾಧಿಕಾರಿಯು ನೀಡಿದ ಮಿತಿಯೊಳಗಷ್ಟೇ ಕಾರ್ಯನಿರ್ವಹಿಸುವ ಮತ್ತು ನಿರ್ಧರಿಸುವ ಸ್ವಾತಂತ್ರ್ಯವನ್ನು ಹೊಂದಿರುತ್ತಾರೆ. ವೈಯಕ್ತಿಕ ಮೇಲ್ವಿಚಾರಣೆಯನ್ನು ಸಾಮಾನ್ಯವಾಗಿ ನಿಯಂತ್ರಣದ ಇತರ ರೂಪಗಳಿಂದ, ಉದಾಹರಣೆಗೆ ಹೂಡಿಕೆಯ ಮೇಲೆ ಪ್ರತಿಫಲ ಇತ್ಯಾದಿಗಳಿಂದ ಬದಲಿಸಬಹುದು. ಪಾಯಿಂಟ್ 5, ಬೆಳವಣಿಗೆಯನ್ನು ಸುಗಮಗೊಳಿಸುತ್ತದೆ. ವಿಕೇಂದ್ರೀಕರಣವು ಕೆಳಹಂತದ ಆಡಳಿತಕ್ಕೆ ಹಾಗೂ ವಿಭಾಗೀಯ ಅಥವಾ ಇಲಾಖಾ ಮುಖ್ಯಸ್ಥರಿಗೆ ಹೆಚ್ಚಿನ ಸ್ವಾಯತ್ತತೆ ನೀಡುತ್ತದೆ. ಇದರಿಂದ ಅವರ ವಿಭಾಗಕ್ಕೆ ಸೂಕ್ತವಾಗುವ ಹಾಗೆ ಕಾರ್ಯನಿರ್ವಹಿಸುವಂತೆ ಮಾಡಿ ವಿವಿಧ ಭಾಗಗಳಲ್ಲಿ ಪೈಪೋಟಿಯ ಮನೋಭಾವವನ್ನು ಬೆಳೆಸಬಹುದು. ನೆಕ್ಸ್ಟ್ ಪಾಯಿಂಟ್, ಉತ್ತಮ ನಿಯಂತ್ರಣ. ವಿಕೇಂದ್ರೀಕರಣವು ಪ್ರತಿಯೊಂದು ಹಂತದಲ್ಲಿ ಕಾರ್ಯನಿರ್ವಹಣೆ ಮೌಲ್ಯೀಕರಿಸುವುದನ್ನು ಸಾಧ್ಯಗೊಳಿಸುತ್ತದೆ ಮತ್ತು ಅವುಗಳ ಫಲಿತಾಂಶಕ್ಕೆ ವಿಭಾಗಗಳನ್ನು ಪ್ರತ್ಯೇಕವಾಗಿ ಉತ್ತರದಾಯಿಯನ್ನಾಗಿಸಬಹುದು. ಇದರಿಂದ ಸಂಘಟನಾತ್ಮಕ ಉದ್ದೇಶಗಳ ಸಾಧನೆಯ ಮಟ್ಟ ಹಾಗೂ ಒಟ್ಟಾರೆ ಉದ್ದೇಶಗಳನ್ನು ಈಡೇರಿಸುವುದರಲ್ಲಿ ಪ್ರತಿಯೊಂದು ಇಲಾಖೆಯ ಕೊಡುಗೆಗಳನ್ನು ಕಂಡುಹಿಡಿಯಬಹುದು. 7th ಕ್ವೆಶ್ಚನ್, ವ್ಯತ್ಯಾಸಗಳ ವಿಶ್ಲೇಷಣೆ. ವ್ಯತ್ಯಾಸಗಳನ್ನು ವಿಶ್ಲೇಷಣೆ ಮಾಡಲು ಮತ್ತು ಕಾರ್ಯಾಚರಣೆಯನ್ನು ಉತ್ತಮಗೊಳಿಸಲು ಸಹಾಯ ಮಾಡುವುದು. ಕಾರ್ಯಾಚರಣೆಯ ಉತ್ತರದಾಯಿತ್ವವು ವಿಕೇಂದ್ರೀಕರಣದಲ್ಲಿರುವ ಒಂದಾಗಿದೆ. ಈ ಸವಾಲಿಗೆ ಉತ್ತಮವಾಗಿ ಸಮತೋಲನ ಮಾಹಿತಿ ವರದಿ ಮತ್ತು ನಿರ್ವಹಣಾ ಮಾಹಿತಿ ಪದ್ಧತಿಗಳಂತಹ ಉತ್ತಮ ನಿಯಂತ್ರಣ ವ್ಯತ್ಯಾಸಗಳು ವಿಕಾಸಗೊಂಡಿವೆ. ಓಕೆ, ನೆಕ್ಸ್ಟ್ ವಿಭಾಗ 9 ಪ್ರಾಯೋಗಿಕ ಪ್ರಶ್ನೆ. ಕಾರ್ಯಾತ್ಮಕ ರಚನೆ ಮತ್ತು ವಿಭಾಗೀಯ ರಚನೆಯನ್ನು ತೋರಿಸುವ ಸಂಘಟನೆಯ ನಕ್ಷೆಯನ್ನು ಬರೆಯಿರಿ. ಪ್ರಿಯ ವಿದ್ಯಾರ್ಥಿಗಳೇ, ಆತ್ಮೀಯ ವಿದ್ಯಾರ್ಥಿಗಳೇ, ಈ ನಕ್ಷೆಯನ್ನು ನಾನು ತಮಗೆ ಸಾದರಪಡಿಸಿದ್ದೇನೆ. ನೀವು ಸರಿಯಾಗಿ ಅಧ್ಯಯನ ಮಾಡಿ. ಓಕೆ, ಫಸ್ಟ್ ವ್ಯವಸ್ಥಾಪಕ ನಿರ್ದೇಶಕರು ಅಂತ ಬರ್ತಾರೆ. ಅದರಲ್ಲಿ ಸೌಂದರ್ಯವರ್ಧಕ, ಸೆಕೆಂಡ್ ಒನ್ ಉಡುಪುಗಳು, ಥರ್ಡ್ ಒನ್ ಪಾದರಕ್ಷೆ, ಫೋರ್ತ್ ಒನ್ ಚರ್ಮದ ರಕ್ಷಣೆ ಅಂತ. ಉಡುಪುಗಳಲ್ಲಿ ನಾವು ಮತ್ತೆ 4 ಭಾಗಗಳನ್ನು ನೋಡ್ತೀವಿ. ಮಾನವ ಸಂಪನ್ಮೂಲ, ಮಾರಾಟ ಪ್ರಕ್ರಿಯೆ, ಸಂಶೋಧನೆ ಮತ್ತು ಅಭಿವೃದ್ಧಿ ಮತ್ತು ಖರೀದಿಸುವಿಕೆ. ಓಕೆ, ಈ ಒಂದು ನಕ್ಷೆಯನ್ನು ನೀವು ಸರಿಯಾಗಿ ಅಧ್ಯಯನ ಮಾಡಿಕೊಳ್ಳಿ. ಓಕೆ, ಥ್ಯಾಂಕ್ ಯು.